ಒಲವು ಮೂಡದಿರಲು ಮನವು ಅರಳದು. ಅಧ್ಯಾಯ 155. ಪತ್ರಕರ್ತರು ವಸಿಷ್ಠನ ಫೋಟೋ ಜೊತೆಗೆ ಸ್ಟೇಜ್ ಮೇಲೆ ಕೂತಿರುವವರ ಪ್ರತಿಯೊಬ್ಬರ ಫೋಟೋವನ್ನು ತಗೋತಾ ಇದ್ರು. ಆದರೆ ಇದೆಲ್ಲ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದ್ದಿದ್ದನ್ನು ಕಂಡ 2 ಜೋಡಿಗಳು ಹೊಟ್ಟೆ ಉರ್ಕೋತಾ ಇದ್ವು. ಎಲ್ಲರೂ ಪ್ರೆಸ್ ಮೀಟ್ ಮುಗಿಸಿ ಮನೆಗೆ ಬಂದಾಗ ತುಂಬಾ ತಡ ಆಗಿತ್ತು. ಆದರೆ ವಸಿಷ್ಠ ಮಾತ್ರ ತುಂಬಾ ಖುಷಿಯಾಗಿದ್ದ. ಇಡೀ ಪ್ರಪಂಚಕ್ಕೆ ನನ್ನ ಹೆಂಡತಿ ಮತ್ತು ಕುಟುಂಬವನ್ನು ನಾನು ಪರಿಚಯಿಸಿದೆ ಅಂತ. ಅದರಲ್ಲೂ ಈ ಭೂಮಿ ಮೇಲೆ ತನ್ನ ತಂದೆ ಬದುಕಿಲ್ಲ ಅಂತ ಅಂದ್ಕೊಂಡು ಬದುಕ್ತಾ ಇದ್ದವನಿಗೆ ಪರಮೇಶ್ ಅವರ ಮಾತಿನಿಂದ ತನ್ನ ತಂದೆ ಮತ್ತೆ ವಾಪಸ್ ಸಿಕ್ಕಿದ್ರು. ಅಮ್ಮನ ಖಾಲಿ ಹಣೆಯನ್ನು ನೋಡುವಾಗ ಆಗ್ತಾ ಇದ್ದ ನೋವು ಈಗ ಅವನಲ್ಲಿ ಇಲ್ಲ. ತಂಗಿಯ ಸಣ್ಣ ವಯಸ್ಸಿನ ವಿಧವೆ ಪಟ್ಟವನ್ನು ಕೂಡ ಅವನಿಂದ ಸಹಿಸಿಕೊಳ್ಳೋಕೆ ಆಗದೇ ಇರೋವಾಗ ಅಪ್ಪನ ಮಾತಿಗೆ ಕಟ್ಟು ಬಿದ್ದ ವಾರುಣಿ ವಿಕಾಸ್ನಂತಹ ಒಳ್ಳೆಯ ಹುಡುಗನನ್ನು ಮದುವೆಯಾಗಿದ್ದು ಕೂಡ ಅವನ ಖುಷಿಗೆ ಕಾರಣ ಆಗಿತ್ತು. ಅವಳು ಕೂಡ ಗಂಡನ ಜೊತೆ ಖುಷಿಯಾಗಿ ಇರೋದನ್ನು ಕಂಡು ನನ್ನದು ಈಗ ಸುಖಿ ಕುಟುಂಬ ಅಂತ ನೆಮ್ಮದಿ ಪಟ್ಟಿದ್ದ. ಎಲ್ಲರೂ ಮನೆಗೆ ಬಂದಾಗ ಸಂಜೆ ಸಮಯ ಆಗಿತ್ತು. ಅತ್ತೆ ಮಾವ, ಎಲ್ರಿಗೂ ನಾನು ಕಾಫಿ ಮಾಡಿ ತರ್ತೀನಿ, ನೀವೆಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಅಂದೋಳು ಅಡುಗೆ ಮನೆಗೆ ಹೋದರೆ ವಸಿಷ್ಠ ಮಾತ್ರ ಹಾಲ್ನಲ್ಲೇ ಕೂತಿದ್ದ. ಅಷ್ಟರಲ್ಲಿ ಅಕ್ಕ ಅಂತ ಅಂದ್ಕೊಂಡು ಬಂದ ಚಿರಾಗ್. ಹಾಲ್ನಲ್ಲಿ ಕೂತಿದ್ದ ವಸಿಷ್ಠ ಚಿರಾಗ್ನನ್ನು ಕಂಡು ಬಾರೋ ಬಾಮೈದ, ಫಂಕ್ಷನ್ಗಂತೂ ಬರಲಿಲ್ಲ, ಈಗ ಬಂದ್ಯಾ ಅಂತ ರೇಗಿಸ್ದ ವಸಿಷ್ಠ. ಅವನಿಗೂ ಗೊತ್ತಿತ್ತು ಚಿರಾಗ್ ಬರೋಕ್ಕಾಗೋದಿಲ್ಲ ಅಂತ. ಭಾವ, ಎಲ್ಲ ಗೊತ್ತಿದ್ದು ನೀವು ಈ ಥರ ಮಾತಾಡ್ತೀರಾ ಅಂತ ಮೂತಿ ಚಿಕ್ಕದು ಮಾಡಿಕೊಂಡ ಚಿರಾಗ್ನನ್ನು ಕಂಡು ನಕ್ಕ ವಸಿಷ್ಠ. ಜಸ್ಟ್ ಜೋಕ್ ಕಣೋ ಅಂತಂದ. ಭಾವ, ನಿಮ್ಮ ಶೋರೂಮಿನ ಲೈವ್ ಟೆಲಿಕಾಸ್ಟ್ ನೋಡಿದೆ, ಸೂಪರ್ ಭಾವ. ಅದರಲ್ಲೂ ಅಕ್ಕನ ಡ್ರೆಸ್ ಅಂತೂ ಆಸಮ್ ಅಂತ ಹೇಳೋವಾಗ ಕಾಫಿ ಮಾಡಿ ತಂದ ಅದಿತಿ, ಥ್ಯಾಂಕ್ಸ್ ಚಿರು. ಆದರೆ ಡ್ರೆಸ್ ಬಗ್ಗೆ ಏನೇ ಕಂಪ್ಲೇಂಟ್ ಅಥವಾ ಕಾಂಪ್ಲಿಮೆಂಟ್ ಇದ್ದರೂ ಅದು ನಿಮ್ಮ ಭಾವನಿಗೆ ಸೇರಬೇಕಾಗಿತ್ತು. ಯಾಕಂದರೆ ಡ್ರೆಸ್ ಡಿಸೈನ್ ಮಾಡಿಸಿದ್ದು ನಿಮ್ಮ ಭಾವನೇ ಅಂದಾಗ ಅವರು ಟೇಸ್ಟ್ ಬಗ್ಗೆ 2 ಮಾತಿಲ್ಲ ಬಿಡಕ್ಕ ಅಂತ ಕಾಫಿ ತಗೊಂಡ ಚಿರಾಗ್. ವಸಿಷ್ಠನಿಗೂ ಕಾಫಿ ಕೊಡೋಕೆ ಬಂದಾಗ ನನಗೆ ಈಗ ಬೇಡ ಅದಿತಿ, ಎಲ್ಲರಿಗೂ ಕಾಫಿ ಕೊಟ್ಟು ನನಗೂ ಮತ್ತು ನಿನಗೂ ಇಬ್ಬರಿಗೂ ರೂಮಿಗೆ ತಗೊಂಡ್ಬಾ ಅಂತ ಕಣ್ಣು ಹೊಡೆದ. ಚಿರಾಗ್ ನಕ್ಕರೆ ಅದಿತಿ ನಾಚಿಕೆಯ ಮುದ್ದೆಯಾದ್ಲು. ಬಾಮೈದ, ಹೋದ ಕೆಲಸ ಏನಾಯಿತು ಅಂತ ಕೇಳ್ದ ವಸಿಷ್ಠ. ಓಹ್ ಅದಾ, ಗ್ರ್ಯಾಂಡ್ ಸಕ್ಸಸ್ ಭಾವ, ಇನ್ನೇನಿದ್ರು ಅವರಿಗೆ ತಿಂಗಳಿಗೆ ಇಷ್ಟು ಹಣ ಅಂತ ಹಾಕೋದು ಅಷ್ಟೇ ಅಂತಂದ ಚಿರಾಗ್ ಖುಷಿಯಿಂದ. ಅವನಿಗೆ ತಾನು ಕೂಡ ಎಲ್ಲರಂತೆ ಹೆಸರು ಮಾಡ್ಬೋದು, ಅಪ್ಪ ಅಮ್ಮನ ಮೋಸದ ಜೀವನದಿಂದ ಹೊರಬಂದು ಬದುಕಬೇಕು ಅನ್ನೋ ಆಸೆ. ಅದಕ್ಕೆ ಪೂರಕವಾಗಿ ಸಿಕ್ಕಿದ್ದು ಪರಮೇಶ್ ಅವರು. ಸರಿ ಕಣೋ, ಡಾಕ್ಯುಮೆಂಟ್ಸ್ ಹುಷಾರು, ಎಲ್ಲಿಯೂ ಕಳ್ಕೋಬೇಡ. ಇದರ ಇನ್ನೊಂದು ಕಾಪಿಯನ್ನು ನಿನ್ನ ಅಕ್ಕನ ಬಳಿ ಕೊಟ್ಬಿಡು, ಎಮರ್ಜೆನ್ಸಿಗೆ ಯಾವುದಕ್ಕೂ ಬೇಕಾಗತ್ತೆ ಅಂತ ಹೇಳ್ದ. ಆಯಿತು ಭಾವ, ಹಾಗೆ ಮಾಡ್ತೀನಿ ಅಂತ ಹೇಳ್ದ ಚಿರಾಗ್. ಸರಿ ಕಣೋ, ನಾನು ರೂಮಿಗೆ ಹೋಗ್ತೀನಿ ಅಂತ ಎದ್ದು ನಡೆದ ವಸಿಷ್ಠ. ಮನೆಯಲ್ಲಿ ಎಲ್ಲರಿಗೂ ಕಾಫಿ ಕೊಟ್ಟ ಅದಿತಿ ವಸಿಷ್ಠನಿಗೆ ಮತ್ತು ತನಗೆ 2 ಕಪ್ ಕಾಫಿ ತಗೊಂಡು ರೂಮಿಗೆ ಬಂದರೆ ವಸಿಷ್ಠ ಇನ್ನು ಅವನ ಸೂಟನ್ನು ತೆಗೆಯದೆ ಬೆಡ್ ಮೇಲೆ ಕೂತು ಮೊಬೈಲ್ ನೋಡ್ತಾ ಇದ್ದ. ಅರೆ ವಸಿ, ಇದೇನು ಹೀಗೆ ಡ್ರೆಸ್ ಕೂಡ ಬದಲಿಸದೆ ಕೂತಿದ್ದೀರಾ? ತಗೊಳ್ಳಿ ಕಾಫಿ. ಕಾಫಿ ಕುಡಿದು ಡ್ರೆಸ್ ಬದಲಿಸಿ, ನಾನು ಕೂಡ ಫ್ರೆಶ್ ಅಪ್ ಆಗಬೇಕು ಅಂದಾಗ ಕಾಫಿ ಕಪ್ ತಗೊಂಡು ಕುಡಿದೋನು ಅದಿತಿ ಪೂರ್ತಿಯಾಗಿ ಕಾಫಿ ಕುಡಿಯುವವರೆಗೂ ಕಾದವನು ಅವಳು ಕಾಫಿ ಕುಡಿದು ಮುಗಿಸಿದ ತಕ್ಷಣವೇ ಅವಳ ಒಪ್ಪಿಗೆಯು ಕಾಯದೆ ಅವಳನ್ನು ತನ್ನ ಬಾಹುಗಳಲ್ಲಿ ಎತ್ಕೊಂಡು ವಾಶ್ರೂಮ್ ಕಡೆಗೆ ನಡೆದ. ವಸಿ, ಇದೇನು ಮಾಡ್ತಾ ಇದ್ದೀರಾ? ಡಿಸೈನರ್ ಗೌನ್ ಹಾಳಾಗತ್ತೆ, ನೀರಿಗೆ ನನ್ನನ್ನು ಬೀಳಿಸ್ಬೇಡಿ ಅಂತ ಅಂದರೂ ಕೇಳದೆ ಅವಳನ್ನು ತಂದು ವಾಶ್ರೂಮಲ್ಲಿ ನಿಲ್ಲಿಸ್ದ ವಸಿಷ್ಠ. ಲೆಟ್ಸ್ ಗೆಟ್ ಫ್ರೆಶ್ ಅಪ್ ಟುಗೆದರ್ ಅದಿತಿ ಅಂದಾಗ ತನ್ನವನ ಕೋರಿಕೆಯನ್ನು ಇಲ್ಲ ಅನ್ನುವ ಮನಸ್ಸಾಗಲಿಲ್ಲ ಅದಿತಿಗೆ.
ಸಣ್ಣಗೆ ನಕ್ಕು ರೆಪ್ಪೆ ಬಾಗಿಸಿ ಒಪ್ಪಿಗೆಯನ್ನು ಕೊಟ್ಟಿದ್ಲು. ವಸಿಷ್ಠ ಖುಷಿಯಾಗಿ ಅವಳ ಗೌನ್ನ ನಿಧಾನವಾಗಿ ಸರಿಸಿ ತಾನು ಕೂಡ ಸೂಟ್ ತೆಗೆದು ಶವರ್ ಆನ್ ಮಾಡುತ್ತಾ ತನ್ನವಳನ್ನು ಮನಸ್ಸೋ ಇಚ್ಛೆ ಮುದ್ದಿಸ್ತ. ಅದಿತಿ ಕೂಡ ಅವನ ಎಲ್ಲ ಚರ್ಯೆಗಳಿಗೂ ತನ್ನನ್ನು ಒಪ್ಪಿಸಿಕೊಂಡು ಅವನಲ್ಲಿ ಶರಣಾಗಿ ದೀರ್ಘವಾದ ಸ್ನಾನ ಮುಗಿಸಿ ಹೊರಗಡೆ ಬಂದರು. ಅದಿತಿ ಡ್ರೆಸ್ ಹಾಕಿ ಕನ್ನಡಿಯ ಮುಂದೆ ನಿಂತು ಕೂದಲನ್ನು ಒಣಗಿಸಿಕೊಳ್ಳುವಾಗ ಅವಳ ಹಿಂದೆ ಬಂದ ವಸಿಷ್ಠ ಹಿಂದಿನಿಂದ ತಪ್ಪಿಕೊಂಡು ಅವಳ ಭುಜದ ಮೇಲೆ ಗಲ್ಲ ಊರಿ, ಥ್ಯಾಂಕ್ಸ್ ಹನಿ, ನನ್ನ ಕೋರಿಕೆಗೆ ನೀನು ಇಲ್ಲ ಅಂತ ಅಂದೆ ಸ್ಪಂದಿಸಿದ್ದಕ್ಕೆ ಅಂತ ಅವಳ ಕೊರಳಿಗೆ ಮುತ್ತಿಟ್ಟ. ವಸಿ, ಸಾಕು ಮಾಡಿ ಕಾಡಿಸಿದ್ದು, ಇದೆಲ್ಲ ಹೆಂಡತಿಯಾಗಿ ನನ್ನ ಕರ್ತವ್ಯ ಕೂಡ ಅಲ್ವಾ? ಇದನ್ನೆಲ್ಲ ನನ್ನ ಬಳಿ ಬಿಟ್ಟು ಬೇರೆ ಯಾರ ಹತ್ರ ಆದರೂ ಕೇಳೋಕ್ಕಾಗತ್ತಾ ಹೇಳಿ ಅಂತ ವಸಿಷ್ಠನ ಕಡೆ ತಿರುಗಿದವಳು ಅವನ ಕೊರಳ ಸುತ್ತ ತನ್ನ ಕೈಯನ್ನು ಹಾರದಂತೆ ಹಾಕಿ, ಗಂಡ ಹೆಂಡತಿ ಅಂದಮೇಲೆ ಕೊಟ್ಟು ತಗೊಳ್ಳೋದೆಲ್ಲ ಮಾಮೂಲಿ, ಅದಕ್ಕೆಲ್ಲ ಥ್ಯಾಂಕ್ಸ್ ಅಥವಾ ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಮೈ ಡಿಯರ್ ಹಬ್ಬಿ ಅಂತ ತಪ್ಕೊಂಡ್ಳು. ಆಭರಣದ ಅಂಗಡಿಯಲ್ಲಿ ಅಚ್ಯುತ್ ತನ್ನ ಸುತ್ತಮುತ್ತ ಯಾರಾದರೂ ನನ್ನನ್ನು ಗಮನಿಸ್ತಾ ಇದ್ದಾರಾ ಅಂತ ಸೂಕ್ಷ್ಮವಾಗಿ ನೋಡ್ತಾ ಇದ್ದ. ಅವನ ಗಮನಕ್ಕೆ ಬಂದ ಹಾಗೆ ಒಬ್ಬರು ವ್ಯಕ್ತಿ ಮಾತ್ರ ಅವನೆಲ್ಲೇ ಹೋಗ್ತಾ ಇದ್ರು ಅವನ ಹಿಂದೆ ಮುಂದೆ ಇರ್ತಾ ಇದ್ರು. ಅದನ್ನು ಕಂಡು ಮನಸ್ಸಲ್ಲೇ ನಕ್ಕ. ಇಷ್ಟು ವರ್ಷ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಿದ್ದು ನೀವೇನಾ ಅಂತ ಅಂದ್ಕೊಂಡ. ಆದರೂ ಇದು ಸರಿಯಾದ ಸಮಯ ಅಲ್ಲ ನಾನು ನಿಮ್ಮ ಮುಂದೆ ಬರೋದಕ್ಕೆ. ನೀವಾಗಿ ನೀವೇ ನನ್ನ ಮುಂದೆ ಬಂದು ನಿಮ್ಮ ಪ್ರೀತಿಯನ್ನು ಹೇಳಿಕೊಳ್ಳೋವರೆಗೂ ನಾನು ಕಾಯೋದಿಲ್ಲ. ನಿಮ್ಮ ಮನಸ್ಸಲ್ಲಿರುವ ಪ್ರೀತಿಯನ್ನು ಆದಷ್ಟು ಬೇಗ ನಾನೇ ಹೊರಹಾಕಿಸ್ತೀನಿ ಅಂತ ಅಂದ್ಕೊಂಡು ಅಲ್ಲಿಂದ ಹೋದ ಅಚ್ಯುತ್. ಅಣ್ಣ, ನೋಡಿದ್ಯಾ ಅವಳನ್ನು? ನಿನ್ನ ಪ್ರೀತಿನ ಎಡಗಾಲಲ್ಲಿ ಒದ್ದು ಹೋದೋಳು ಈಗ ದೊಡ್ಡ ಬಿಸ್ನೆಸ್ ಮ್ಯಾನ್ನ ಮದುವೆಯಾಗಿದ್ದಾಳೆ. ಎಲ್ಲ ಹೆಣ್ಮಕ್ಳು ಅಷ್ಟೇ ಅಣ್ಣ, ಹಣ ಹಣ ಅಂತ ಬಾಯಿ ಬಿಡ್ತಾರೆ. ಬಟ್ ನನಗೆ ಅಂಥ ಆಸೆ ಏನಿಲ್ಲ. ಯಾಕಂದರೆ ನನ್ನ 10 ಜನ್ರೇಷನ್ ಕೂತು ತಿಂದರೂ ಕರಗದೆ ಇರೋಷ್ಟು ಆಸ್ತಿ ಇದೆ ಅಂತ ಬೀಗಿದ್ಲು ಅವಳು. ಇಟ್ಸ್ ಓಕೆ ಸ್ವೀಟಿ, ಅದಕ್ಕೆ ಅಲ್ವಾ ಅವನು ಕೇಳ್ದ ಅಂತ ಅವನ ಕಂಪನಿಗೆ ಇನ್ವೆಸ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದು. ನಿನ್ನ ಆಸೆಯಂತೆ ನಿನ್ನನ್ನು ಅವನ ಮನೆಯಲ್ಲಿ ಉಳ್ಕೊಳ್ಳೋಕೆ ಮತ್ತು ಕಂಪನಿಯಲ್ಲಿ ಕೆಲಸ ಮಾಡೋ ಹಾಗೆ ಮಾಡಿರೋದು. ನಿನ್ನಿಷ್ಟದ ಹಾಗೆ ನಿನಗೆ ಏನು ಬೇಕೋ ಮಾಡು, ಆದರೆ ಅವಳು ಮಾತ್ರ ನನ್ನ ಪ್ರೀತಿಯನ್ನು ಒದ್ದು ಹೋದ್ಲು ಅಲ್ವಾ, ಅವಳನ್ನು ಮಾತ್ರ ಸುಮ್ಮನೆ ಬಿಡಬೇಡ ಅಂತ ಹಲ್ಲು ಕಡ್ದ ಅವನು. ಅಣ್ಣ, ಯು ಡೋಂಟ್ ವರಿ, ನಿನ್ನಂಥ ಜೆಮ್ನ ಪ್ರೀತಿಯನ್ನು ಒದ್ದು ಹೋದವಳ ಸಂಸಾರ ಕೂಡ ಛಿದ್ರ ಮಾಡದೆ ಹೋದರೆ ನಾನು ನಿನ್ನ ತಂಗಿನೇ ಅಲ್ಲ ಅಣ್ಣ. ಅವಳನ್ನು ಅವಳ ಗಂಡನಿಂದ ದೂರ ಮಾಡಿ ಅವರಿಬ್ಬರ ನೋವನ್ನು ನಾನು ನೋಡಬೇಕು, ಗಹಗಹಿಸಿ ನಗಬೇಕು ಅಂತ ಹಲ್ಲು ಮಸದ್ಲು ಅವಳು. ಯಾರವಳು? ಯಾರವನು? ಯಾರನ್ನು ಪ್ರೀತಿ ಮಾಡಿದ್ದ? ಯಾರು ಅವನ ಪ್ರೀತಿಯನ್ನು ಒದ್ದು ಹೋಗಿದ್ದು? ಹಾಗಾದರೆ ವಸಿಷ್ಠನಿಗೂ ಆ ವ್ಯಕ್ತಿಗೂ ಹೇಗೆ ಸಂಬಂಧ? ಕಥೆ ಮುಂದುವರಿಯುತ್ತೆ. ಅಲ್ಲಿವರೆಗೂ ನಿರೀಕ್ಷಿಸಿ. ಒಲವು ಮೂಡದಿರಲು ಮನವು ಅರಳದು. ಧನ್ಯವಾದಗಳು.